ಸರ್ಕಾರ ಗಣತಿ ಬಿಟ್ಟರು ಜಾತಿ ಗಣತಿ ಸರ್ಕಾರದ ಬೆನ್ನು ಬಿಡೋ ರೀತಿಯಲ್ಲಿ ಕಾಣ್ತಾ ಇದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಳೆ ಗಾದೆ ಇದೆಯಲ್ಲ, ಅದೇ ಧಾಟಿಯಲ್ಲಿ ಇದೀಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಪ್ರತ್ಯೇಕವಾಗಿ ಇದನ್ನು ವಿರೋಧಿಸ್ತಾ ಇದ್ವು. ಇಷ್ಟು ದಿನ ಜಾತಿ ಗಣತಿಯನ್ನ ಇದೀಗ ಒಗ್ಗಟ್ಟಾಗಿವೆ. ಸರ್ಕಾರಕ್ಕೆ ಆ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಿವೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಸಮುದಾಯವನ್ನ ತಡವಿದ್ರೆ ಚೆನ್ನಾಗಿರಲ್ಲ, ಸರ್ಕಾರವನ್ನ ಉರುಳಿಸದೆ ಸುಮ್ಮನಿರಲ್ಲ. ಇಂಥದ್ದೊಂದು ಎಚ್ಚರಿಕೆ ನೀಡಿದ್ದು ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ. ಜಾತಿ ಗಣತಿ ವರದಿ ಮಂಡಿಸಿದ್ರೆ ಸರ್ಕಾರಕ್ಕಿಲ್ಲ ಉಳಿಗಾಲ. ಡಿಸಿಎಂ ವಿರುದ್ಧವೂ ಒಕ್ಕಲಿಗ ಸಮುದಾಯ ಕೆಂಡಾಮಂಡಲ. ಸರ್ಕಾರದ ಜಾತಿ ಗಣತಿ ವಿರುದ್ಧ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಒಗ್ಗಟ್ಟಾಗಿವೆ. ಈ ವರದಿ ಜಾರಿಗೊಳಿಸಿದ್ರೆ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಅಂತ ವಾರ್ನಿಂಗ್ ಪಾಸ್ ಮಾಡ್ತಿವೆ. ಇದು ಸಿಎಂ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪದಂತೆ ಆಗ್ಬಿಟ್ಟಿದೆ. ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ನಾವು ಕ್ಲೈಮ್ ಮಾಡ್ತೀವಿ. ಇನ್ನು ಜಾತಿ ಗಣತಿ ವರದಿ ಜಾರಿ ವಿಚಾರದಲ್ಲಿ ಪರ ವಿರೋಧ ಇರೋದು ಸರ್ವೇ ಸಾಮಾನ್ಯ ಅನ್ನೋ ಧಾಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಒಟ್ನಲ್ಲಿ ಜಾತಿ ಗಣತಿ ವರದಿ ವಿಷಯ ಸರ್ಕಾರದ ಬುಡವನ್ನೇ ಅಲುಗಾಡಿಸುವ ಸುಳಿವು ಕೊಡ್ತಿದೆ. ಇದನ್ನ ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ ಗಣತಿ ಬಿಟ್ಟರು ಜಾತಿ ಗಣತಿ ಸರ್ಕಾರದ ಬೆನ್ನು ಬಿಡೋ ರೀತಿಯಲ್ಲಿ ಕಾಣ್ತಾ ಇದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಳೆ ಗಾದೆ ಇದೆಯಲ್ಲ, ಅದೇ ಧಾಟಿಯಲ್ಲಿ ಇದೀಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಪ್ರತ್ಯೇಕವಾಗಿ ಇದನ್ನು ವಿರೋಧಿಸ್ತಾ ಇದ್ವು. ಇಷ್ಟು ದಿನ ಜಾತಿ ಗಣತಿಯನ್ನ ಇದೀಗ ಒಗ್ಗಟ್ಟಾಗಿವೆ. ಸರ್ಕಾರಕ್ಕೆ ಆ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಿವೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಸಮುದಾಯವನ್ನ ತಡವಿದ್ರೆ ಚೆನ್ನಾಗಿರಲ್ಲ, ಸರ್ಕಾರವನ್ನ ಉರುಳಿಸದೆ ಸುಮ್ಮನಿರಲ್ಲ. ಇಂಥದ್ದೊಂದು ಎಚ್ಚರಿಕೆ ನೀಡಿದ್ದು ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ. ಜಾತಿ ಗಣತಿ ವರದಿ ಮಂಡಿಸಿದ್ರೆ ಸರ್ಕಾರಕ್ಕಿಲ್ಲ ಉಳಿಗಾಲ. ಡಿಸಿಎಂ ವಿರುದ್ಧವೂ ಒಕ್ಕಲಿಗ ಸಮುದಾಯ ಕೆಂಡಾಮಂಡಲ. ಸರ್ಕಾರದ ಜಾತಿ ಗಣತಿ ವಿರುದ್ಧ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಒಗ್ಗಟ್ಟಾಗಿವೆ. ಈ ವರದಿ ಜಾರಿಗೊಳಿಸಿದ್ರೆ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಅಂತ ವಾರ್ನಿಂಗ್ ಪಾಸ್ ಮಾಡ್ತಿವೆ. ಇದು ಸಿಎಂ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪದಂತೆ ಆಗ್ಬಿಟ್ಟಿದೆ. ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ನಾವು ಕ್ಲೈಮ್ ಮಾಡ್ತೀವಿ. ಇನ್ನು ಜಾತಿ ಗಣತಿ ವರದಿ ಜಾರಿ ವಿಚಾರದಲ್ಲಿ ಪರ ವಿರೋಧ ಇರೋದು ಸರ್ವೇ ಸಾಮಾನ್ಯ ಅನ್ನೋ ಧಾಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಒಟ್ನಲ್ಲಿ ಜಾತಿ ಗಣತಿ ವರದಿ ವಿಷಯ ಸರ್ಕಾರದ ಬುಡವನ್ನೇ ಅಲುಗಾಡಿಸುವ ಸುಳಿವು ಕೊಡ್ತಿದೆ. ಇದನ್ನ ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ.
ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ ಗಣತಿ ಬಿಟ್ಟರು ಜಾತಿ ಗಣತಿ ಸರ್ಕಾರದ ಬೆನ್ನು ಬಿಡೋ ರೀತಿಯಲ್ಲಿ ಕಾಣ್ತಾ ಇದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಳೆ ಗಾದೆ ಇದೆಯಲ್ಲ, ಅದೇ ಧಾಟಿಯಲ್ಲಿ ಇದೀಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಪ್ರತ್ಯೇಕವಾಗಿ ಇದನ್ನು ವಿರೋಧಿಸ್ತಾ ಇರುವ ಇಷ್ಟು ದಿನ ಜಾತಿ ಗಣತಿಯನ್ನ ಇದೀಗ ಒಗ್ಗಟ್ಟಾಗಿವೆ. ಸರ್ಕಾರಕ್ಕೆ ಆ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಿವೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಸಮುದಾಯವನ್ನ ತಡವಿದ್ರೆ ಚೆನ್ನಾಗಿರಲ್ಲ, ಸರ್ಕಾರವನ್ನ ಉರುಳಿಸದೆ ಸುಮ್ಮನಿರಲ್ಲ. ಇಂಥದ್ದೊಂದು ಎಚ್ಚರಿಕೆ ನೀಡಿದ್ದು ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ. ಜಾತಿ ಗಣತಿ ವರದಿ ಮಂಡಿಸಿದ್ರೆ ಸರ್ಕಾರಕ್ಕಿಲ್ಲ ಉಳಿಗಾಲ. ಡಿಸಿಎಂ ವಿರುದ್ಧವೂ ಒಕ್ಕಲಿಗ ಸಮುದಾಯ ಕೆಂಡಾಮಂಡಲ. ಸರ್ಕಾರದ ಜಾತಿ ಗಣತಿ ವಿರುದ್ಧ ಲಿಂಗಾಯತ, ಒಕ್ಕಲಿಗ ಸಮುದಾಯಗಳು ಒಗ್ಗಟ್ಟಾಗಿವೆ. ಈ ವರದಿ ಜಾರಿಗೊಳಿಸಿದ್ರೆ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಅಂತ ವಾರ್ನಿಂಗ್ ಪಾಸ್ ಮಾಡ್ತಿವೆ. ಇದು ಸಿಎಂ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪದಂತೆ ಆಗ್ಬಿಟ್ಟಿದೆ. ಪ್ರತಿಭಟನೆ ಮಾಡಿ ಇಡೀ ಎಲ್ಲ ಆ ಸಮುದಾಯ ನಮ್ಮ ಸಮುದಾಯ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಒಂದು ಬೆಂಗಳೂರೇ ಮೆರವಣಿಗೆ ಮಾಡಿ ಆ ಒಂದು ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಡಿ ಕೆ ಸಾಹೇಬರು ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀನಿ ಅಂದರೆ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೆ ಆ ವಿಷಯಕ್ಕೆ ನಾವು ಬದ್ಧವಾಗಿದ್ದೀವಿ. ಹೌದು, ಅವ್ರು ಹೇಳಿದ ಸರಿನೇ ಅನ್ಕೊಳ್ರಿ. ಯಾಕೊತ್ತಾ, ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2.5 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತಂದ್ರೆ ನಾವು ಕ್ಲೈಮ್ ಮಾಡ್ತೀವಿ. ಇನ್ನು ಜಾತಿ ಗಣತಿ ವರದಿ ಜಾರಿ ವಿಚಾರದಲ್ಲಿ ಪರ ವಿರೋಧ ಇರೋದು ಸರ್ವೇ ಸಾಮಾನ್ಯ ಅನ್ನೋ ಧಾಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಒಟ್ನಲ್ಲಿ ಜಾತಿ ಗಣತಿ ವರದಿ ವಿಷಯ ಸರ್ಕಾರದ ಬುಡವನ್ನೇ ಅಲುಗಾಡಿಸುವ ಸುಳಿವು ಕೊಡ್ತಿದೆ. ಇದನ್ನ ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ಎಂಬುದನ್ನ ಕಾದ್ ನೋಡಬೇಕಿದೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸರ್ಕಾರ ಗಣತಿ ಬಿಟ್ಟರು ಜಾತಿ ಗಣತಿ ಸರ್ಕಾರದ ಬೆನ್ನು ಬಿಡೋ ರೀತಿಯಲ್ಲಿ ಕಾಣ್ತಾ ಇದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಳೆ ಗಾದೆ ಇದೆಯಲ್ಲ, ಅದೇ ಧಾಟಿಯಲ್ಲಿ ಇದೀಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಪ್ರತ್ಯೇಕವಾಗಿ ಇದನ್ನು ವಿರೋಧಿಸ್ತಾ ಇರುವ ಇಷ್ಟು ದಿನ ಜಾತಿ ಗಣತಿಯನ್ನ ಇದೀಗ ಒಗ್ಗಟ್ಟಾಗಿವೆ. ಸರ್ಕಾರಕ್ಕೆ ಆ ಮೂಲಕ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಿವೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಲಕ್ಷಾಂತರ ಜನ ಸೇರೋ ರೀತಿಯಲ್ಲಿ ಮಾಡಿ ಇದಕ್ಕೆ ನಾವು ಸರ್ಕಾರನೇ ಬೀಳೋ ಒಂದು ಹಂತಕ್ಕೆ ಹೋಗುವಂಥ ಲೆವೆಲಲ್ಲಿ ನಾವು ಹೋರಾಟ ಮಾಡ್ತೀವಿ. ನಮ್ಮ ಸಮುದಾಯವನ್ನ ತಡವಿದ್ರೆ